ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ಸ್ನ ನಿಮಗೆ ಯೂಸೇ ಆಗಲ್ಲ ಅಂಥ ಸಾಫ್ಟ್ವೇರ್ಸ್ ನಿಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆಗಿರ್ತವೆ. ಅದನ್ನು ಯಾವ ರೀತಿ ಹುಡುಕಿ ಅನ್ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ನಿಮ್ಮ ಕೀಬೋರ್ಡಲ್ಲಿ ವಿಂಡೋಸ್ ಕೀನ ಇಟ್ಕೊಂಡು ಆರ್ ಮೇಲೆ ಪ್ರೆಸ್ ಮಾಡಿ. ಈಗ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಶೆಲ್ ಆ್ಯಪ್ಸ್ ಫೋಲ್ಡರ್ ಅಂತ ಟೈಪ್ ಮಾಡಿ. ಅದಾದಮೇಲೆ ಕೆಳಗಡೆ ಓಕೆ ಬಟನ್ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ. ಈಗ ನಿಮಗೆ ನಿಮ್ಮ ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಎಲ್ಲ ಸಾಫ್ಟ್ವೇರ್ಸು ಓಪನ್ ಆಗ್ತವೆ. ಇದರಲ್ಲಿ ಕೆಲವೊಂದು ಡಿಫಾಲ್ಟ್ ಇರ್ತವೆ, ಕೆಲವೊಂದು ನಿಮಗೆ ಗೊತ್ತಿರದೇ ಇನ್ಸ್ಟಾಲ್ ಆಗಿರ್ತವೆ. ಈಗ ನೋಡಿ, ಡಿಫಾಲ್ಟ್ ಇರೋವು ಅನ್ಇನ್ಸ್ಟಾಲ್ ಆಗಲ್ಲ. ಈ ಒಂದು ತೋರಿಸ್ತೀನಿ ನೋಡಿ. ಈ ರೈಟ್ ಕ್ಲಿಕ್ ಹೊಡೆದ್ರೆ ನೋಡಿ, ರೈಟ್ ಕ್ಲಿಕ್ ಮಾಡಿದರೆ ಮಾತ್ರ ಇದರಲ್ಲಿ ಏನು ಅನ್ಇನ್ಸ್ಟಾಲ್ ತೋರಿಸಲ್ಲ. ನಿಮಗೆ ಇನ್ನೊಂದು ತೋರಿಸ್ತೀನಿ, ನಿಮಗೆ ಅದು ಅನ್ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗಿರೋದು ನೋಡಿ, ಇದರಲ್ಲಿ ಅನ್ಇನ್ಸ್ಟಾಲ್ ಇದೆ. ನಿಮಗೆ ಯಾವುದು ಬೇಕು ಯಾವುದು ಬೇಕಾಗಿಲ್ಲ ಅದನ್ನೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಿಮ್ಮ ಕಂಪ್ಯೂಟರ್ ಸ್ಪೀಡಾಗಿ ಆಗುತ್ತೆ. ಈ ವಿಡಿಯೋ ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ, ಮತ್ತು ಲೈಕ್ ಮಾಡಿ.